ಅದು ಬೆಂಗಳೂರಿನಿಂದ ಗೋಕರ್ಣಕ್ಕೆ ಹೊರಟಿದ್ದ ಬಸ್. ಡ್ರೈವರ್ ಕಂಡಕ್ಟರ್ ಸೇರಿ ಒಟ್ಟು 33 ಜನ ಪ್ರಯಾಣ ಮಾಡ್ತಾ ಇದ್ರು. ಚಿತ್ರದುರ್ಗದ ಹಿರಿಯೂರು ಬಳಿ ಬರ್ತಾ ಇದ್ದಂತೆ ನಡೆಯಬಾರದ ಘಟನೆ ನಡೆದು ಹೋಗಿದೆ. ಕಿಲ್ಲರ್ ಕಂಟೈನರ್ ಡಿಕ್ಕಿ ಹೊಡಿತಾ ಇದ್ದಂತೆ ಇಡೀ 5 ಸಜೀವ ದಹನವಾಗಿದ್ದಾರೆ. ಡ್ರೈವರು ಹೇಳಿರೋ ಪ್ರಕಾರ 33 ಜನ ಇದ್ರು ಅಂತ ಹೇಳಿದ್ದಾರೆ. ಡ್ರೈವರು ಚಾಟ ಅಷ್ಟೇನು ಇರಲಿಲ್ಲ, ಸ್ವಲ್ಪ ಇತ್ತು ಅಷ್ಟೇ, ಬರ್ನ್ ಆಗಿಬಿಟ್ಟಿದ್ರು ಎಲ್ಲ. ಕಂಟೈನರ್ ಚಾಲಕ ಮಾಡಿದಂತಹ ನಿರ್ಲಕ್ಷ್ಯದಿಂದಾಗಿ ಇವತ್ತು ಒಂದು ಬಸ್ಸು ಉರಿದಿರುವಂಥದ್ದು. ಇದು ಬರೀ ಅಪಘಾತವಲ್ಲ, ಅಪಘಾತದ ರೂಪದಲ್ಲಿ ಜವರಾಯ ಹಾಕಿದ ಸಾವಿನ ರಣಕೇಕೆ. ಇಂಥದ್ದೊಂದು ದಿನಕ್ಕೆ ಆ ವಿಧಿ ಅದೆಷ್ಟು ದಿನದಿಂದ ಹೊಂಚು ಹಾಕಿ ಕೂತಿದ್ನೋ ಏನೋ. ಮಧ್ಯರಾತ್ರಿ ಗಾಢ ನಿದ್ದೆಗೆ ಜಾರಿದ್ದವರಿಗೆ ಬೆಂಕಿಯ ಬಲೆ ಬೀಸಿದ್ದಾನೆ. ಅಪಘಾತದ ರೂಪದಲ್ಲಿ ಅಪ್ಪಳಿಸಿದ ಯಮರಾಯ 6 ಮಂದಿಯನ್ನ ಜೀವಂತ ಸಮಾಧಿ ಮಾಡಿದ್ದಾನೆ. ಬಸ್ನಲ್ಲಿದ್ದವರು ಏನಾಗ್ತಿದೆ ಅಂತ ಮೈ ಕೊಡವಿ ಹೇಳೋದ್ರೊಳಗೆ 5 ಮಂದಿ ಹೊತ್ತಿ ಉರಿದಿದ್ದಾರೆ. ಮಧ್ಯರಾತ್ರಿ ಬೆಂಕಿ ಬಲೆ ಬೀಸಿದ ಜವರಾಯ, ಗೋಕರ್ಣ ಹೊರಟವರಿಗೆ ಯಮನ ಸಾವಿನ ಹೊಡೆತ. ಈ ದೃಶ್ಯಗಳನ್ನ ನೋಡ್ತಿದ್ರೇನೆ ನರನಾಡಿಗಳಲ್ಲಿ ನಡುಕ ಶುರುವಾಗ್ತಿದೆ. ಇಡೀ ಬಸ್ಸಿಗೆ ಬಸ್ಸೇ ಹೊತ್ತಿ ಉರಿಯುತ್ತಿದೆ. ಕಾಪಾಡಿ ಕಾಪಾಡಿ ಅನ್ನೋ ಕೂಗು ದಶದಿಕ್ಕಲ್ಲೂ ಮಾರ್ದನಿಸ್ತಿತ್ತು. ಆದ್ರೆ ಇದ್ದವರೆಲ್ಲ ಅಸಹಾಯಕರಾಗಿ ಹೋಗಿದ್ರು. ಈ ಹೆಣ್ಮಕ್ಕಳಿಬ್ಬರದ್ದು ನಿಜಕ್ಕೂ ಸಾವನ್ನೇ ಗೆದ್ದು ಬಂದ ಸ್ಥಿತಿ. ತಾವಿದ್ದ ಬಸ್ ತಮ್ಮ ಕಣ್ಮುಂದೆಯೇ ಹೊತ್ತಿ ಉರಿಯುತ್ತಿದೆ. ಇಷ್ಟೊತ್ತು ತಮ್ಮ ಜೊತೆಗೆ ಪ್ರಯಾಣ ಮಾಡುತ್ತಿದ್ದವರೇ ಬೆಂದು ಹೋಗ್ತಿದ್ದಾರೆ. ಆದರೆ ಏನೂ ಮಾಡುವುದಕ್ಕಾಗದ ಪರಿಸ್ಥಿತಿ. ನಿನ್ನೆ ರಾತ್ರಿ 8:45 ಸಮಯ ಇದೇ ಸೀಬರ್ಡ್ ಬಸ್ ಬೆಂಗಳೂರಿನಿಂದ ಗೋಕರ್ಣಕ್ಕೆ ಪ್ರಯಾಣ ಬೆಳೆಸಿತ್ತು. ಸ್ಲೀಪರ್ ಕೋಚ್ ಬಸ್ನಲ್ಲಿ ಒಟ್ಟು 33 ಜನ ಪ್ರಯಾಣ ಬೆಳೆಸಿದ್ರು. ಮಧ್ಯರಾತ್ರಿ 2 ಗಂಟೆಯವರೆಗೂ ಎಲ್ಲವೂ ಚೆನ್ನಾಗಿಯೇ ಇತ್ತು. ಬಸ್ನಲ್ಲಿದ್ದ ಕ್ಲೀನರ್ ಹಾಗೂ ಡ್ರೈವರ್ ಬಿಟ್ರೆ ಉಳಿದವರೆಲ್ಲ ಗಾಢ ನಿದ್ರೆಗೆ ಜಾರಿದ್ರು. ಚಿತ್ರದುರ್ಗದ ಜವನಗೊಂಡನಹಳ್ಳಿ ಬಳಿ ಬರ್ತಿದ್ದಂತೆ ಜವರಾಯ ಅಟ್ಟಹಾಸ ಮೆರೆದಿದ್ದಾನೆ. ಮುಂದೆ ಹೋಗ್ತಿದ್ದ ಶಾಲಾ ಪ್ರವಾಸದ ಬಸ್ಸನ್ನ ಇದೇ ಸೀಬರ್ಡ್ ಬಸ್ ಓವರ್ಟೇಕ್ ಮಾಡಿದೆ. ಅಷ್ಟೇ, ಕ್ಷಣ ಮಾತ್ರದಲ್ಲಿ ನಡೆಯಬಾರದ ಘಟನೆ ನಡೆದು ಹೋಗಿದೆ. ಪಕ್ಕದ ರಸ್ತೆಯಲ್ಲಿ ಬರ್ತಿದ್ದ ಕಂಟೈನರ್ ಒಮ್ಮೆಲೇ ಕಂಟ್ರೋಲ್ ತಪ್ಪಿದೆ. 100 ಕಿಲೋಮೀಟರ್ಗಿಂತ ಜಾಸ್ತಿ ಸ್ಪೀಡ್ನಲ್ಲಿದ್ದರಿಂದ ಡಿವೈಡರ್ಗೆ ಡಿಕ್ಕಿ ಹೊಡೆದು ಸೀದಾ ಪಕ್ಕದ ಹೈವೇಗೆ ನುಗ್ಗಿದೆ. ಏನಾಯ್ತು ಅನ್ನೋದ್ರೊಳಗೆ ಬಸ್ನ ಡೀಸೆಲ್ ಟ್ಯಾಂಕ್ ಭಾಗಕ್ಕೆ ಡಿಕ್ಕಿ ಹೊಡೆದಿದೆ. ಗುದ್ದಿದ ರಭಸಕ್ಕೆ ಬೆಂಕಿ ಹೊತ್ಕೊಳ್ತಿದ್ದಂತೆ ಕ್ಷಣ ಮಾತ್ರದಲ್ಲಿ ಇಡೀ ಬಸ್ ಧಗಧಗಿಸಿದೆ. ಸಮೀಪದಲ್ಲಿ ಸೀಬರ್ಡ್ನ ಒಂದು ಬಸ್ಸು ಬೆಂಕಿಯಿಂದಾಗಿ ಒತ್ತಿ ಉರಿದಿರುವಂತದ್ದು ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇರಬಹುದು. ಈಗಾಗಲೇ ಇದು ಏನು ಪರ್ಟಿಕ್ಯುಲರ್ ಆದಂತ ಕಂಟೈನರ್ ಏನು ಒಂದು ಆಕ್ಸಿಡೆಂಟ್ ಮಾಡ್ತಾ ಒಂದು ಆಕ್ಸಿಡೆಂಟ್ ಮಾಡಿದಂತ ಕಂಟೈನರ್ ಹೊತ್ತಿ ಉರಿದ ಬಸ್, 6 ಮಂದಿ ದುರಂತ ಅಂತ್ಯ. 33 ಜನರಿದ್ದ ಬಸ್ಗೆ ಕಂಟೈನರ್ ಡಿಕ್ಕಿ ಹೊಡೆಯುತ್ತಿದ್ದಂತೆ ಇಡೀ ಬಸ್ಸನ್ನೇ ಬೆಂಕಿ ಬಲೆ ಆವರಿಸಿದೆ. ಸಿಕ್ಕ ಜಾಗದಲ್ಲೆಲ್ಲ ಜನ ಕೆಳಗೆ ಹಾರಿದ್ದಾರೆ. ಸುಮಾರು 28 ಮಂದಿ ಅದೇಗೋ ಬಸ್ನಿಂದ ಕೆಳಗೆ ಜಿಗಿದಿದ್ರು. ಆದ್ರೆ 6 ಮಂದಿಗೆ ಮಾತ್ರ ಏನೂ ಮಾಡುವುದಕ್ಕಾಗಲೇ ಇಲ್ಲ. ಬಸ್ನಿಂದ ಹಾರೋದ್ರೊಳಗೆ ಅಗ್ನಿದೇವ ಆವರಿಸಿ ಆಗಿತ್ತು. ಕಾಪಾಡಿ ಅಂತ ಕಾಡಿ ಬೇಡಿದ್ರು ಯಾರೂ ಬರಲಿಲ್ಲ. ಅಯ್ಯೋ ನನ್ನ ಮಗು ಅಂದ್ರೂ ಉಳಿಸ್ಕೊಳ್ಳೋರಿಲ್ಲ. ಜೊತೆಗಿದ್ದ ಸ್ನೇಹಿತೆಯರೂ ಕೂಡ ಕಾಣಲಿಲ್ಲ. 5 ಪ್ರಯಾಣಿಕರು ಕ್ಷಣ ಮಾತ್ರದಲ್ಲಿ ಸುಟ್ಟು ಹೋಗಿದ್ದಾರೆ. ಇನ್ನು ಬಸ್ಗೆ ಡಿಕ್ಕಿ ಹೊಡೆಸಿದ ಕಂಟೈನರ್ ಚಾಲಕ ಸಹ ಅಲ್ಲೇ ಉಸಿರು ಚೆಲ್ಲಿದ್ದಾನೆ. ಹೀಗಾಗಿ ಒಟ್ಟು 6 ಮಂದಿ ದುರಂತ ಅಂತ್ಯ ಕಂಡಿದ್ದಾರೆ. 5 ಮೃತದೇಹಗಳು ನಮಗೆ ಬಸ್ಸಿನಿಂದ ರಿಕವರಿ ಆಗಿದೆ ಮತ್ತು ಒಂದು ಮೃತದೇಹ ಲಾರಿ ಡ್ರೈವರ್ದು. ಒಟ್ಟು 6 ಮೃತದೇಹಗಳನ್ನು ನಾವು ಕಲೆಕ್ಟ್ ಮಾಡಿದ್ವಿ. ನಮಗೆ ಸಿಕ್ಕಿರುವಂಥ ಬಾಡಿಗಳು ಕೂಡ 4 ಅಡಲ್ಟ್ ಬಾಡಿ ಮತ್ತು 1 ಮಗುದು ಬಾಡಿ ಇದೆ. ಸೊ ಅವರ ಸಂಬಂಧಿಕರ ಕಡೆಯಿಂದ ನಾವು ಅದನ್ನು ಐಡೆಂಟಿಫೈ ಮಾಡಿಸ್ತಾ ಇದ್ವಿ. ಬಸ್ಗೆ ಆಕ್ಸಿಡೆಂಟ್, ಶಾಲಾ ವಾಹನ ಪಾರಾಗಿದ್ದೇ ಪವಾಡ. ಒಂದು ಕಡೆ ನಡೆಯಬಾರದ ದುರಂತ ನಡೆದ್ರೆ ಇನ್ನೊಂದು ಕಡೆ ದೊಡ್ಡ ಪವಾಡವೇ ನಡೆದಿದೆ.
ಈ ಶಾಲಾ ಪ್ರವಾಸದ ಬಸ್ನಲ್ಲಿದ್ದ ಮಕ್ಕಳು ಬದುಕುಳಿದಿದ್ದೇ ದೊಡ್ಡ ಪವಾಡ. ಯಾಕಂದ್ರೆ ಈ ಎರಡೂ ಬಸ್ಗಳು ಕೂಡ ಒಂದೇ ಹೈವೇಯಲ್ಲಿ ಹೋಗ್ತಿದ್ರು. ಜವನಗೊಂಡನಹಳ್ಳಿ ಬಳಿ ಬರ್ತಿದ್ದಂತೆ ಶಾಲಾ ಪ್ರವಾಸದ ಬಸ್ಸನ್ನ ಇದೇ ಸೀಬರ್ಡ್ ಬಸ್ ಓವರ್ಟೇಕ್ ಮಾಡಿದೆ. ಓವರ್ಟೇಕ್ ಮಾಡಿದ ಕೆಲವೇ ಕ್ಷಣಗಳಲ್ಲಿ ಕಂಟೈನರ್ ಡಿಕ್ಕಿ ಹೊಡೆದಿತ್ತು. ಒಂದ್ ವೇಳೆ ಓವರ್ಟೇಕ್ ಮಾಡದೇ ಇದ್ದಿದ್ರೆ ಶಾಲಾ ಮಕ್ಕಳಿದ್ದ ಬಸ್ಗೆ ಅದೇನಾಗ್ತಿತ್ತೋ ಊಹಿಸಿಕೊಳ್ಳುವುದಕ್ಕೂ ಆಗ್ತಿಲ್ಲ. ಬಸ್ ಹಾಗೂ ಕಂಟೈನರ್ ಮಧ್ಯೆ ಡಿಕ್ಕಿ ಆಗ್ತಿದ್ದಂತೆ ಶಾಲಾ ಬಸ್ಗೂ ಗುದ್ದಿದೆ. ಹೀಗಾಗಿ ಈ ಬಸ್ನಲ್ಲಿದ್ದ ಮಕ್ಕಳಿಗೂ ಸಣ್ಣ ಪುಟ್ಟ ಗಾಯಗಳಾಗಿವೆ. ಆ ಬಸ್ಸಿನ ಜೊತೆಯಲ್ಲಿ ಇನ್ನೊಂದು ಘೋರ ದುರಂತ ನಡೆದೋಗ್ಬೇಕಾಯ್ತು. ಯಾಕಂದ್ರೆ ಆ ಬಸ್ಸಿನ ಪಕ್ಕದಲ್ಲೇ ಮತ್ತೊಂದು ಶಾಲಾ ಮಕ್ಕಳಿದ್ದಂಥ ಒಂದು ಬಸ್ ಬರ್ತಾ ಇತ್ತು. ಆ ಶಾಲಾ ಮಕ್ಕಳು ಬೆಂಗಳೂರಿನ ಖಾಸಗಿ ಶಾಲೆಯಿಂದ ದಾಂಡೇಲಿ ಪ್ರವಾಸಕ್ಕೆ ತೆರಳ್ತಾ ಇದ್ರು. ಇದೇ ಬಸ್ನಲ್ಲಿ ಒಂದು ಪ್ರವಾಸಕ್ಕೆ ತೆರಳ್ತಾ ಇದ್ರು. ನಾವು ಬ್ಯಾಂಗ್ಳೂರಿಂದ ದಾಂಡೇಲಿಗೆ ಸ್ಕೂಲ್ ಟ್ರಿಪ್ ಹೋಗ್ತಾ ಇದ್ದೀವಿ ಸರ್. ಅಲ್ಲಿಂದ ಈ ಆಪೋಸಿಟ್ ಇಂದ ಬರ್ತಕ್ಕಂಥ ಲಾರಿ ನನ್ನ ಗಾಡಿನ ಓವರ್ಟೇಕ್ ಮಾಡ್ಕೊಂಡು ಸೀಬರ್ಡ್ ಬಸ್ ಸ್ಲೀಪರ್ ಕೋಚ್ ಬಸ್ಸು ಒಂದು ಬರುತ್ತೆ. ಸೊ ಆಪೋಸಿಟ್ ಇಂದ ಬಂದಿರೋ ಲಾರಿ ಬಂದು ಈ ಬಸ್ಗೆ ಈ ಕಡೆ ನಮ್ಮ ಆಪೋಸಿಟ್ ಬಂದು ಗುದಿಯುತ್ತೆ. ಸೊ ಸೀಬರ್ಡ್ ಬಂದು ನಮ್ ಗಾಡಿಗೆ ಟಚ್ ಆಗುತ್ತೆ ಸರ್. ಅದಾದ್ಮೇಲೆ ಸೀದಾ ಎರಡು ಬೆಂಕಿ ಅವಘಡ ಸ್ಟಾರ್ಟ್ ಆಗುತ್ತೆ ಸರ್. ಅಲ್ಲಿ ಚಿತ್ರದುರ್ಗದಲ್ಲಿ ನಡೆದ ಭೀಕರ ದುರಂತಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಸಿಎಂ ಸಿದ್ದರಾಮಯ್ಯ ಸಂತಾಪ ಸೂಚಿಸಿದ್ದಾರೆ. ಮೃತರ ಕುಟುಂಬಕ್ಕೆ ರಾಜ್ಯ ಸರ್ಕಾರ 5 ಲಕ್ಷ ಪರಿಹಾರ ಘೋಷಿಸಿದ್ದು, ಗಾಯಾಳುಗಳಿಗೆ ತಲಾ 50,000 ಪರಿಹಾರ ನೀಡಲು ಸೂಚನೆ ನೀಡಿದ್ದಾರೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಸಹ ಟ್ವೀಟ್ ಮಾಡಿ ಸಂತಾಪ ಸೂಚಿಸಿದ್ದಾರೆ. ಪ್ರಧಾನಮಂತ್ರಿ ಪರಿಹಾರ ನಿಧಿಯಿಂದ 2 ಲಕ್ಷ ಪರಿಹಾರ ನೀಡುವುದಾಗಿ ಹೇಳಿದ್ದಾರೆ. ಒಟ್ನಲ್ಲಿ ದೇವಸ್ಥಾನಕ್ಕೆ ಅಂತ ಹೊರಟವರನ್ನ ವಿಧಿ ಸಾವಿನ ಮನೆಗೆ ಕರ್ಕೊಂಡು ಹೋಗಿದ್ದಾನೆ. ಹೆದ್ದಾರಿಯಲ್ಲಿ ಹೊಂಚು ಹಾಕಿದ್ದ ಜವರಾಯ 5 ಪ್ರಾಣವನ್ನೇ ತೆಗೆದಿದ್ದಾನೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಚಿತ್ರದುರ್ಗದಲ್ಲಿ ಸಂಭವಿಸಿದ ಅಪಘಾತ ಪ್ರಕರಣ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ. ಭೀಕರ ಅಪಘಾತದಲ್ಲಿ ಸಾವನ್ನಪ್ಪಿದ ಒಬ್ಬೊಬ್ಬರ ಕಥೆಯೂ ಕರುಣಾಜನಕವಾಗಿದೆ. ಪ್ರಾಣ ಸ್ನೇಹಿತೆಯರ ಕಣ್ಣೀರ ಕತೆ ಇಲ್ಲಿದೆ. ಜೀವನ ಅನ್ನೋದು ನಿಜಕ್ಕೂ ಕಣ್ಣ ಮುಚ್ಚಾಲೆ ಆಟ ಬಿಡಿ. ಯಾಕಂದ್ರೆ ಯಾವಾಗ ಯಾರ ಸರದಿ ಬರುತ್ತೋ, ಯಾವಾಗ ಯಾರು ಹೊರಟು ಬಿಡ್ತಾರೋ ಒಂದು ಗೊತ್ತಾಗಲ್ಲ. ಇವ್ರನ್ನೆಲ್ಲ ನೋಡ್ತಾ ಇದ್ರೆ ನಿಜಕ್ಕೂ ಕಣ್ಣಾಲೆಗಳು ತುಂಬಿ ಹೋಗ್ತವೆ. ಇವರಲ್ಲಿರೋ ಯಾರೊಬ್ರದ್ದು ಸಾಯೋ ವಯಸ್ಸಲ್ಲ. ಈಗ ತಾನೇ ಬದುಕಿನ ಯಾನ ಶುರು ಮಾಡಿದ್ರು. ದೇವಸ್ಥಾನಕ್ಕೆ ಅಂತ ಹೊರಟವರು ಕೆಲವರು, ಟ್ರಿಪ್ಗೆ ಅಂತ ಹೊರಟವರು ಹಲವರು. ಆದ್ರೆ ಇವರೆಲ್ಲರ ಆಯಸ್ಸು ಇವತ್ತಿಗೆ ಮುಗಿದು ಹೋಗಿತ್ತು. ಭೂಮಿಗೆ ಕಳಿಸಿದ್ದ ಭಗವಂತ ಅರ್ಧ ಆಯಸ್ಸು ಕೊಟ್ಟು ಜೀವ ತುಂಬಿದ್ದ. ಹೀಗಾಗಿಯೇ ನನ್ನೋರು ತನ್ನೋರು ಅನ್ನೋರನ್ನೆಲ್ಲ ಬಿಟ್ಟು ಹೊರಟು ಹೋಗಿದ್ದಾರೆ. ಒಟ್ಟಿಗೆ ಬೆಳೆದಿದ್ರು, ಒಟ್ಟಿಗೆ ಪ್ರಯಾಣ ಬೆಳೆಸಿದ್ರು. 3 ಸ್ನೇಹಿತೆಯರ ಬಾಳಲ್ಲಿ ವಿಧಿಯ ಚೆಲ್ಲಾಟ. 3 ಜನ ಫ್ರೆಂಡು ಸರ್, ಬೆಸ್ಟ್ ಫ್ರೆಂಡ್ ಅವರು, ಕ್ಲಾಸ್ ಮೇಟ್, ಹಾಸನದಲ್ಲೇ ಓದಿದ್ದವ್ರು, ಮಲ್ನಾಡ್ ಕಾಲೇಜಲ್ಲಿ ಆಗಿಂದೆಲ್ಲ ಬೆಸ್ಟ್ ಫ್ರೆಂಡ್ ಅವರು. ಮಾನಸ, ಮಿಲನ ಮತ್ತೆ ನವ್ಯ ಅವರು ಚಿಕ್ಕ 3ನೇ ಕ್ಲಾಸಿಂದ ಒಂದೇ ಜೊತೆಲಿ ಹೋದ್ರು, ಒಂದೇ ಕಂಪ್ನಿಲಿ ಕೆಲಸ ಮಾಡಿದ್ರು. ಇಂತಹದೊಂದು ದಿನ ಬರುತ್ತೆ ಅಂತ ಈ 3 ಹೆಣ್ಮಕ್ಳು ಕನ್ಸು ಮನ್ಸಲ್ಲೂ ಊಹಿಸಿರ್ಲಿಲ್ಲ. 3 ಕೂಡ 3 ಮುತ್ತಿನಂತಿದ್ರು. ಆದ್ರೆ ಈ 3ರಲ್ಲಿ ಉಳಿದಿರೋದೀಗ ಕೇವಲ ಒಬ್ಳು ಮಾತ್ರ. ವಿಧಿಯ ಮೋಸದ ಹೊಡೆತಕ್ಕೆ 2 ಸ್ನೇಹಿತೆಯರು ಸುಟ್ಟು ಕರಕಲಾದ್ರೆ ಮತ್ತೊಬ್ಬಳು ಮಾತ್ರ ಆಸ್ಪತ್ರೆ ಸೇರಿದಾಳೆ. ಈಕೆ ಹೆಸರು ಮಾನ್ಸ, ಈ ಹೆಣ್ಮಗಳ ಹೆಸರು ನವ್ಯ, ಈಕೆಯ ಹೆಸರು ಮಿಲನ. 3 ಕೂಡ ಒಟ್ಟೊಟ್ಟಿಗೆ ಬೆಳೆದವರು. ಹಾಸನ ಮೂಲದವರಾಗಿದ್ದರಿಂದ 3ನೇ ಕ್ಲಾಸ್ನಿಂದ ಇಲ್ಲಿಯವರೆಗೂ ಒಟ್ಟಿಗೆ ಇದ್ರು. ಬೆಂಗಳೂರಿನ ಸಾಫ್ಟ್ವೇರ್ ಕಂಪನಿಯಲ್ಲಿ 3 ಕೂಡ ಒಟ್ಟಿಗೆ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ರು. ಎಲ್ಲೇ ಹೋದ್ರೂ 3 ಇಡ್ತಾ ಇದ್ರು. ಆದ್ರೆ ಇವತ್ತು ಇವರ ಬಾಳಲ್ಲಿ ನಡೆಯಬಾರದ್ದು ನಡೆದು ಹೋಗಿದೆ. ಕ್ರಿಸ್ಮಸ್ ರಜೆ ಶುರುವಾಗಿದ್ರಿಂದ ಕಂಟಿನ್ಯೂ ರಜೆ ಇತ್ತು. ಹೀಗಾಗಿಯೇ ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲಾನ್ ಮಾಡಿದ್ದಾರೆ. ಮೊದಲು ಗೋಕರ್ಣ ಹೋಗಿ ಅಲ್ಲಿಂದ ಸಿಗಂದೂರಿಗೆ ಹೋಗೋ ಪ್ಲಾನ್ ಇತ್ತು. ಹೀಗಾಗಿಯೇ ನಿನ್ನೆ ರಾತ್ರಿ ಗೋಕರ್ಣ ಬಸ್ ಹತ್ತಿದ್ದಾರೆ. ಅದೇ ಇವರ ಪಾಲಿಗೆ ಕೊನೆ ರಾತ್ರಿಯಾಗಿದೆ. ಬರೀ ರಾತ್ರಿಯಲ್ಲ, ಕರಾಳ ರಾತ್ರಿಯಾಗಿದೆ. ಸಿಗಂದೂರ್ಗ ಗೋಕರ್ಣ ಹೋಗ್ತೀನಿ ಅಂತ ಟ್ರಿಪ್ ಹಾಕಿದ್ರು ಸರ್. ದೇವಸ್ಥಾನ ರಜಾ ಇದೆ ಅಂದ್ಬಿಟ್ಟು ರಾತ್ರಿ ಫೋನಲ್ಲಿ ಮಾತಾಡಿದ್ರು ಸರ್. ಊಟ ಮಾಡಿ ಬಸ್ ಹತ್ತಿದ್ವಿ ಅಂತ ಹೇಳಿದ್ರು ಅಷ್ಟೇ. ಜೋಪಾನ ಅಂತ ಹೇಳಿದ್ರು ಅಷ್ಟೇ ಸರ್. ಅದೇ ಲಾಸ್ಟ್ ಇನ್ನೇನು ಮಾತಾಡಿ. ಬೆಳಿಗ್ಗೆ ಫೋನ್ ಮಾಡಿದ್ರೆ ಸ್ವಿಚ್ ಆಫ್. ಚಿತ್ರದುರ್ಗದಲ್ಲಿ ಭೀಕರ ಅಪಘಾತವಾಗ್ತಿದ್ದಂತೆ 3 ಸ್ನೇಹಿತೆಯರು ದಿಕ್ಕಾಪಾಲಾಗಿದ್ದಾರೆ. ಮೋಸ್ಟ್ಲಿ ಮಾನಸ ಹಾಗೂ ನವ್ಯ ಡಬಲ್ ಸೀಟಲ್ಲಿದ್ರು ಅನ್ಸತ್ತೆ.
ಹೀಗಾಗಿ ಇವರಿಬ್ರು ಗೊತ್ತೇ ಆಗದ ರೀತಿಯಲ್ಲಿ ಸುಟ್ಟು ಹೋಗಿದ್ದಾರೆ. 3 ಸ್ನೇಹಿತೆಯರಲ್ಲಿ ಮಿಲನ ಮಾತ್ರ ಬದುಕುಳಿದಿದ್ದು, ಇನ್ನಿಬ್ಬರು ಬೆಂಕಿಯಲ್ಲಿ ಬೆಂದು ಹೋಗಿದ್ದಾರೆ. ದುರಂತ ಅಂದ್ರೆ ಸತ್ತವರಲ್ಲಿ ನವ್ಯ ಯಾರು, ಮಾನಸ ಯಾರು ಅನ್ನೋದೇ ಗೊತ್ತಾಗ್ತಿಲ್ಲ. ಅಷ್ಟರ ಮಟ್ಟಿಗೆ ಮೃತದೇಹಗಳು ಸುಟ್ಟು ಕರಕಲಾಗಿವೆ. ಮಕ್ಕಳ ಮುಖ ನೋಡೋದಿಕ್ಕೆ ಬಂದ ಹೆತ್ತವರು ಮಕ್ಕಳ ಸ್ಥಿತಿ ಕಂಡು ಅಲ್ಲೇ ಕುಸಿದು ಹೋಗ್ತಿದ್ದಾರೆ. ಏಪ್ರಿಲ್ನಲ್ಲಿ ನಿಶ್ಚಯವಾಗಿತ್ತು ನವ್ಯ ಮದುವೆ. ಮಗಳು ಸಾಫ್ಟ್ವೇರ್ ಇಂಜಿನಿಯರ್, ಒಂದು ಒಳ್ಳೆ ಕೆಲಸದಲ್ಲಿದ್ದಾಳೆ, ನೋಡೋದಕ್ಕೂ ಸುಂದರವಾಗಿದ್ದಾಳೆ. ಹೀಗಾಗಿಯೇ ಹೆತ್ತವರು ಒಳ್ಳೆ ಹುಡುಗನನ್ನ ನೋಡಿ ಮದುವೆ ನಿಶ್ಚಯ ಮಾಡಿದ್ರು. ಮುಂದಿನ ಏಪ್ರಿಲ್ 28ಕ್ಕೆ ಮದುವೆ ಮುಹೂರ್ತವನ್ನೂ ನಿಗದಿ ಮಾಡಿದ್ರು. ಆದ್ರೀಗ ಮಗಳೇ ಇಲ್ಲ. ಇನ್ನೆಲ್ಲಿ ಮದುವೆ, ಇನ್ನೆಲ್ಲಿ ಸಂಭ್ರಮ ಅಂತ ಜನ್ಮ ಕೊಟ್ಟ ತಂದೆ ಕಣ್ಣೀರು ಸುರಿಸ್ತಿದ್ದಾರೆ. ನವ್ಯವ್ರಿಗೇನೋ ಮದುವೆ ಫಿಕ್ಸ್ ಆಗಿತ್ತಂತೆ. ಯಾವಾಗ ಮದುವೆ ಇತ್ತು ಸರ್? ಯಾವ ಮದುವೆ ಆಯ್ತು. ಮಾನಸ ಹಾಗೂ ನವ್ಯ ಮೃತದೇಹ ಗುರುತು ಪತ್ತೆ ಮಾಡೋದೇ ದೊಡ್ಡ ಸವಾಲಾಗಿದೆ. ಕೊರಳಲ್ಲಿ ಚೈನ್ ಹೊಂದಿದೆ. ಆದ್ರೆ 3 ಸ್ನೇಹಿತೆಯರು ಒಟ್ಟಿಗೆ ಇರ್ತಿದ್ರಿಂದ ಅವರ ವಸ್ತುನ ಇವರ ವಸ್ತುನ ಅವರು ಹಾಕೊಳ್ತಾ ಇದ್ರು. ಹೀಗಾಗಿ ಈಗ ಚೈನ್ ಹಾಕೊಂಡಿದ್ದೋರು ಯಾರು ಅನ್ನೋದೇ ಯಕ್ಷ ಪ್ರಶ್ನೆಯಾಗಿದೆ. ಹೀಗಾಗಿ DNA ಟೆಸ್ಟ್ ಮಾಡೋದಿಕ್ಕೆ ಮುಂದಾಗಿದ್ದಾರೆ. ನಿನ್ನೆ ರಾತ್ರಿ ಹೆತ್ತವರಿಗೆ ಫೋನ್ ಮಾಡಿದ್ದ ಮಾನಸ ದೇವಸ್ಥಾನಕ್ಕೆ ಹೋಗ್ಬರ್ತೀನಿ ಅಂದಿದ್ಲಂತೆ. ಆದ್ರೆ ದೇವರ ದರ್ಶನಕ್ಕೂ ಮೊದಲೇ ಸಾವಿನ ಮನೆ ಸೇರಿದಾಳೆ. ಅವರು ಬೆಂಗಳೂರು ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ರು. ಅವರೇನೋ ಮುರುಡೇಶ್ವರ ಗೋಕರ್ಣ ಟೂರ್ ಹೊಟ್ಟಿದ್ರು. ಟೂರ್ ಹೋಗಿ ಬರ್ತೀವಿ ಅಂತ ರಾತ್ರಿ 9 ಫೋನ್ ಮಾಡಿದ್ವಿ. ಯಾರ್ಯಾರು ಹೋಗ್ತಾ ಇದ್ರು, ಎಲ್ಲ ಫ್ರೆಂಡ್ಸ್ ಜೊತೆ ಎಲ್ಲ ಹೋಗ್ತಾ ಇದ್ವಿ ಅಂತ. ಈಗ ದುರ್ಘಟನೆ ನಡೆದಿದೆ. ಹಠ ಹಿಡಿದು ರಜೆ ತಗೊಂಡವಳಿಗೆ ಸಾವಿನ ಶಾಕ್. ನವ್ಯ ಮಾನಸರದ್ದು ಒಂದು ಕಥೆಯಾದ್ರೆ ಈ 3 ಸ್ನೇಹಿತೆಯರದ್ದು ಇನ್ನೊಂದು ಕಥೆ. ಇವರು ಕೂಡ ಒಂದೇ ಜೀವ 3 ದೇಹ ಅನ್ನುವಂತಿದ್ದ ಸ್ನೇಹಿತೆಯರು. ಈಕೆಯ ಹೆಸರು ರಶ್ಮಿ, ಈಕೆ ಗಗನ, ಇವಳು ರಕ್ಷಿತಾ. ಗಗನ ಹಾಗೂ ರಕ್ಷಿತಾ ಗೋಕರ್ಣಕ್ಕೆ ಪ್ಲಾನ್ ಮಾಡಿದ್ರು. ರಶ್ಮಿ ಕೂಡ ಭಟ್ಕಳಕ್ಕೆ ಹೋಗ್ಬೇಕಿತ್ತು. ಹೀಗಾಗಿ ಸ್ನೇಹಿತೆಯರ ಜೊತೆ ಗೋಕರ್ಣಕ್ಕೆ ಹೋಗಿ ಅಲ್ಲಿಂದ ಭಟ್ಕಳಕ್ಕೆ ಹೋಗೋ ಪ್ಲಾನ್ ಮಾಡಿದ್ದಾರೆ. ಊರಿಗೆ ಹೋಗ್ಬೇಕು, ನನಗೆ 4 ದಿನ ರಜೆ ಬೇಕು ಅಂತ ಟೀಮ್ ಮ್ಯಾನೇಜರ್ ಬಳಿ ಕೇಳಿದ್ದಾರೆ. ಆದ್ರೆ ಟೀಮ್ ಮ್ಯಾನೇಜರ್ ಆಗಲ್ಲ ಅಂದಿದ್ರಂತೆ. ಆದ್ರೆ ರಶ್ಮಿ ಮಾತ್ರ ಹಠ ಹಿಡಿದು 4 ದಿನ ರಜೆ ತಗೊಂಡಿದ್ರಂತೆ. ಇದೇ ಖುಷಿಯಲ್ಲಿ ಬಸ್ ಹತ್ತಿದವರಿಗೆ ಸಾವಿನ ಶಾಕ್ ಕಾದಿತ್ತು. ಬೆಂಕಿಯ ಜ್ವಾಲೆಯಲ್ಲಿ ರಶ್ಮಿ ಬೆಂದು ಹೋದ್ರೆ ಇನ್ನಿಬ್ಬರು ಸ್ನೇಹಿತೆಯರು ಬಚಾವಾಗಿದ್ದಾರೆ. ಮಗಳ ಮುಖ ನೋಡೋದಿಕ್ಕೆ ಬಂದ ಹೆತ್ತವರಿಗೆ ಬರಸಿಡಿಲೆ ಬಡಿದಂತಾಗಿದೆ. ಯಾಕಂದ್ರೆ ಇವಳೇ ನಮ್ಮ ಮಗಳು ಅನ್ನೋದಕ್ಕೆ ಸಣ್ಣ ಕುರುಹು ಸಹ ಉಳಿದಿಲ್ಲ. ಅಷ್ಟರ ಮಟ್ಟಿಗೆ ಇಡೀ ದೇಹ ಸುಟ್ಟು ಹೋಗಿದೆ. ಮಗಳ ಸ್ಥಿತಿ ಕಂಡ ಹೆತ್ತವರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಒಟ್ನಲ್ಲಿ ಸಾವು ಅನ್ನೋದು ನೋಡುಗರ ಎದೆ ನಡುಗಿಸುವಂತೆ ಮಾಡಿದೆ. ಇಂತಹ ಸಾವು ಆಗದ ವೈರಿಗೂ ಬೇಡ ಬಿಡಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.